ಹುಕ್ಕೇರಿ ತಾಲೂಕಿನ ಹಿಡಿಕಲ್ ಜಲಾಶಯದಲ್ಲಿ 1974-75ರಲ್ಲಿ ಫಲವತ್ತಾದ ಸಾವಿರಾರು ಎಕರೆ ಜಮೀನು ಕಳೆದುಕೊಂಡಿದ್ದೇವೆ. ತಲಾ ಒಬ್ಬ ರೈತರಿಂದ 15ರಿಂದ 20 ಎಕರೆ ಜಮೀನು ಸರ್ಕಾರ ಪಡೆದಿತ್ತು. ಆ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ 2ರಿಂದ 3 ಎಕರೆ ನಿರಾಶ್ರಿತ ರೈತರಿಗೆ ಬರಡು ಜಮೀನು ನೀಡಿತ್ತು. ಆ ಜಮೀನಿನಲ್ಲಿ ಕಳೆದ 5 ವರ್ಷ ನಿರಾಶ್ರಿತ ರೈತರು ಜೀವನ ಸಾಗಿಸ್ತಾ ಇದ್ದು, ಈಗ ಅಲ್ಲಿಯೂ ಕೂಡ ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡುವ ಉದ್ದೇಶದಿಂದ ಜಮೀನು ದಲ್ಲಾಳಿಗಳ ಮೂಲಕ ಪಡೆಯಲು ಹುನ್ನಾರ ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ ಮಾಸ್ತಿಹೊಳಿ ಗ್ರಾಮದ ನೂರಾರು ನಿರಾಶ್ರಿತ ರೈತರನ್ನು ಜಮೀನು ಮತ್ತೆ ಪಡೆಯಲು ಮುಂದಾದ ದಲ್ಲಾಳಿ ವಿರುದ್ಧ ವಿರೋಧ ಇದೆ. ಯಾವುದೇ ಕಾರಣ 1 ಇಂಚು ರೈತರ ಜಮೀನು ನೀಡೋದಿಲ್ಲ, ಇದು ಶತಸಿದ್ಧ ಅಂತ ಮಾಸ್ತಿಹೊಳಿ ರೈತ ಮುಖಂಡ ಬಾಳೇಶ್ ಮಾವನೂರು ಹೇಳಿದರು. ಅವರು ಭಾನುವಾರ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ನೂರಾರು ರೈತರ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಭಾಗದಲ್ಲಿ 1995-96ರಲ್ಲಿ 1095 ಎಕರೆ ಜಮೀನು ಸರ್ಕಾರದ ಕೈಗಾರಿಕಾ ಪ್ರದೇಶ ಮಾಡಲು 1 ವರ್ಷವೂ ಜವಾರಿ ಕಂಪನಿಗೆ ನೀಡಲು ಹುನ್ನಾರ ಹಾಕಿತ್ತು. ಆದರೆ ಈ ಭಾಗದ ಎಲ್ಲ ರೈತರು ಸೇರಿ 2005ರಲ್ಲಿ ಜಮೀನು ನೋಡಲು ಬಂದ ಅಧಿಕಾರಿಗಳನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಕನ್ನದಾಳಿ ಈತನು ತನ್ನ ಲಾಭಕ್ಕೋಸ್ಕರ ಇಲ್ಲಿಯೇ ರೈತರ ಜಮೀನನ್ನು ಖರೀದಿ ಮಾಡಿಕೊಂಡು ಜಮೀನು ನೋಡಲು ಬಂದ ಅಧಿಕಾರಿಗಳನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಹೊಡೆದು ರೈತರ ಹೊಲದಲ್ಲೇ ಬರದಂತೆ ಹೊರಹಾಕಿದ್ದಾರೆ. ಮಾಸ್ತಿಹೊಳಿ ಸ್ಥಳೀಯ ಓರ್ವ ದಲ್ಲಾಳಿ ಸಂಜು ಕನ್ನದಾಳಿ ಈತನು ತನ್ನ ಲಾಭಕ್ಕೋಸ್ಕರ ಇಲ್ಲಿಯ ರೈತರ ಜಮೀನು ಖರೀದಿ ಮಾಡಿಕೊಂಡು ಕಾರ್ಖಾನೆ ನಿರ್ಮಾಣ ಮಾಡಲು ಮುಂದಾಗಿದ್ದಾನೆ. ಅಲ್ಲದೆ ಕೆಲ ರೈತರಿಗೆ ದಬ್ಬಾಳಿಕೆ ಮಾಡುತ್ತಾ ಇದ್ದಾನೆ. ಯಾವುದೇ ಕಾರಣ ರೈತರು ತಮ್ಮ ಜಮೀನು ಕೊಡುವರ ರೈತರಿಗೆ ಕೂಡಿ ಅವರು ತೆಗೆದುಕೊಳ್ತಾರೆ. ಯಾವುದೇ ಕಾರಣಕ್ಕೂ ಜಮೀನು ಕೊಡುವುದಿಲ್ಲ, ಕಂಪನಿ ಕಟ್ಟಲು ಬಿಡೋದಿಲ್ಲ. ದಲ್ಲಾಳಿ ಸಂಜು ಕಣ್ದಾಳಿ ಈತನನ್ನು ಇಂದು ಸಂಜೆಯವರೆಗೆ ಬಂಧಿಸಬೇಕು. ಒಂದು ವೇಳೆ ವಿಳಂಬವಾದರೆ ಬೆಳಗಾವಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ಬಾಳೇಶ್ ಮಾವನೂರಿ ನೀಡಿದರು. ಯಾವುದೇ ಕಂಪನಿಯವರು ದಲ್ಲಾಳಿಗಳು ಮಾತು ಕೇಳಿ ತಾವು ಇಲ್ಲಿ ಜಮೀನು ಪಡೆಯುವುದನ್ನು ಕೈಬಿಡಬೇಕು. ಒಂದು ವೇಳೆ ಮುಂದುವರೆದರೆ ಸಂಬಂಧಪಟ್ಟ ಇಲಾಖೆಯ ಕಚೇರಿ ಮುಂದೆ ನೂರಾರು ರೈತರು ಕುಟುಂಬ ಸಹಿತ ಪ್ರತಿಭಟನೆ ಕೈಗೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವೇಳೆ ನಿಂಗಪ್ಪ ಮಾವನೂರಿ, ಸಂತೋಷ್ ಬುಕ್ಕಾಳಿ, ಉದಯ ಹಿರೇಮಠ್, ನಿಂಗಣ್ಣ ಗೋಣಿ, ಕುಮಾರ ಹತ್ತರಕಿ, ಭರ್ಮಾ ಕಮತಿ, ಭರ್ಮಾ ಮುಂಗಾರಿ, ರಾಜು ಹುದ್ದಾರ್, ಶಿವಾಜಿ ಮರಯಗೋಳ್, ಅಯ್ಯಪ್ಪ ಗುತ್ತಿ ಹೀಗೆ ನೂರಾರು ರೈತರು ಉಪಸ್ಥಿತರಿದ್ದರು. ಕರೆದಂತ ಈ ಒಂದು ಮಾಧ್ಯಮದವರಿಗೆ ತಿಳಿಸೋದೇನೆಂದ್ರೆ 1975ರಲ್ಲಿ ಮುಳುಗಡೆ ಆದಂತ ಜನರು ಈಗ ಸ್ವಲ್ಪ ಸುಧಾರಣೆ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಕೇವಲ ಒಂದು ಮಣಿತನಕ್ಕೆ 2 ಎಕರೆ ಜಮೀನು ಕೊಟ್ಟಂತ ಫಲವತ್ತತೆ ಭೂಮಿಯನ್ನು ಕಸಿದುಕೊಂಡು ಫ್ಯಾಕ್ಟರಿ ಅವರ ಕಬಳಿಕೆ ಮಾಡ್ಲಿಕ್ಕೆ ಹುನ್ನಾರ ಮಾಡ್ತಿದ್ದಾರೆ. ಆದ ಕಾರಣ ಈ ರೈತರು ಯಾವುದೇ ಕಾರಣಕ್ಕ ಕಂಪನಿಗಳಿಗೆ ಬಿಟ್ಟು ಕೊಡುದಿಲ್ಲ. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮವು 1974 ಹಿಡಕಲ್ ಡ್ಯಾಮ್ ಕಟ್ಟಿ ಮುಳುಗಡೆ ಆಯ್ತು. ಆದಿಂದ ಒಂದ್ 10 ಎಕರೆ ಜಮೀನು 10-20 ಒಬ್ಬೊಬ್ಬರ ಎಕರೆ ಮುನಿಗರ್ನು 2 ಎಕರೆ 4 ಎಕರೆ ಕೊಟ್ರ. ಪೂರ್ತಿ ನೋಡಿದ್ರಿ, ಪೂರ್ತಿ ಕಲ್ಲು ಗುಡ್ಡ ಕೊಟ್ಟಿರಾಗ 74ರಾಗ. ಅದನ್ನ ಈಗ 40 ವರ್ಷ 40-50 ವರ್ಷ ಎಲ್ಲಾ ಚೊಕ್ ಸಾಲ ಮಾಡಿ ಕಬ್ಬು ಮೆಣಸಿ ಗಿಡ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿರಿ ನೀವು. ಈಗ ಅಗದಿ ಫಲವತ್ತಾದ ಭೂಮಿ ಮಾಡಿದವು. ಆ ಭೂಮಿಯನ್ನ 2010-11ರಾಗ ಕರ್ನಾಟಕ ಸರ್ಕಾರ KIDB ಮಾಡಿತ್ತು. ಸುಮಾರು 1095 ಎಕರೆ ಅಮ್ಮನ್ 1095 ಎಕರೆ ಜವಾರಿ ಕಂಪನಿಗೆ. ಜವಾರಿ ಕಂಪನಿಯವ್ರು ಬಂದು ಆಗ 1 ವರ್ಷ ಗುದ್ದಾಡಿ ಹೊರ. ಆಗ ಅವ್ರನ್ನ ರೋಡ್ದಿಂದ ಹಾವೇದಿಂದ ಬಡದು ಅಲ್ಲೇ ಕಟ್ಟಿ ಹಾಕಿ ಅತ್ತ ಹೊರಗೆ ಹಾಕಿದವ. ಯಾವಾಗ 2010-11ರಾಗ. ಈಗ ನಮ್ಮಲ್ಲಿ ಒಬ್ಬ ಸಂಜು ಬಾಬು ಕನ್ನದಾಳಿ ಅನ್ನವ ತನ್ನ ಏಜೆಂಟ್ ತನ್ನ ಸ್ವಂತ ದುಡ್ಡಿನ ಆಶಕ್ಕಾಗಿ ಒಂದು ಕಂಪನಿ, ಯಾವ್ದೋ ಒಂದು ಕಂಪನಿ ತಂದ ಅಲ್ಲಿ ಜಮೀನು ಕೊಡ್ಸತ್ತಾನ. ನಮ್ಗ ಮುಳುಗಡೆ ಮಾಡಿ ಕೊಟ್ಟದ 2-4 ಎಕರೆ ನಾವು ಈಗಾಗಲೇ ನಿರಾಶ್ರಿತರಾಗಿದ್ದವು. ಆ ಕಂಪನಿ ವಾಸ್ಕ ಪಸ್ಕ ನಾವ್ ಎಲ್ಲಿ ಹೋಗೋನು, ಜಮೀನು ಎಲ್ಲಿ ಕೊಡೋನು, ಯಾರು ರೈತರು ಕೊಡಾಕ್ ತಯಾರಿಲ್ಲ. ಅವ್ರಿಗೆ ದಬ್ಬಾಳಿಕೆ ಮಾಡತ್ತಾರ. ಅವ್ರು ದಬ್ಬಾಳಿಕೆ ಎಲ್ಲಾರು ಕೊಟ್ಟಿದಾರು, ನೀವು ಕೊಡ್ರಿ, ಯಾರು ಜಮೀನು ಕೊಟ್ಟಿಲ್ಲ. ಸುಮ್ಮ ಅವ್ರು ಕೊಟ್ಟಿದಾರು, ಇವ್ರು ಅಲ್ಲ ಕೊಡವ 2 ಎಕರೆ ಕೊಟ್ಟಿದಾರ. ಪಾಪ ಹೊಟ್ಟೆ ತುಂಬಬೇಕಾರ ಇದಾಗೈತೆ. ಯಾರು ಜಮೀನು ಕೊಡೋರ್ದಾರು ಸುಳ್ಳ ಅಲ್ಲಿ ಗಿಡಕ್ ಕೊಂಡೋದು ನೀವು ಅಗ್ರಿಮೆಂಟ್ ಮಾಡ್ರಿ, ಒಂದ್ 8 ಎಕರೆ ಅಗ್ರಿಮೆಂಟ್ ಮಾಡ್ಕೊಂಡಾರತ್. ಯಾವ್ದ ರೈತರು ಒಂದೇಳೆ ಕೊಡೋರು ಇದ್ರು 2 ಎಕರೆ 4 ಎಕರೆದವ್ರು ಇವನ್ನೆಲ್ಲ ಹೇಳ್ತಿರ್ತಾರ. ಅದ್ರ ಬದಲ್ ಅಂದ್ರೆ ಕಂಪ್ನಿ ಬಂದದಕ್ಕೇನ ಮತ್ತೆ ಈ ಉದ್ಯೋಗ ಕೊಡ್ತಾವಂತ ಆಶೆ ಜಮೀನ್ ತಗೊಂಡ್ರ ಅಂದ್ರೆ ಆ ವೇಳೆಗೆ ಏನ್ ಮಾಡ್ತಾರೆ. ಕರೆಕ್ಟ್. ಇಲ್ಲಿ ಬಾಜುನ ಏಕಸ್ ಟ್ರ್ಯಾಕ್ಟರ್ಗ ನಮ್ಮದು 100 ಎಕರೆ ಜಮೀನು ಐತಿ. ಅಲ್ಲಿ ಒಬ್ನು ತಗೋದಿಲ್ಲ ಅವ್ರ ಕೆಲಸ. ನಮ್ಮ ಉಳುಮೆ ಮಾಡೋರು ರೈತರ ಹೊಲ ತಂದು ಕಾಳು ಬೆಳೆಸೋ ಬಲ್ಲಿ ಆಸೆ ಹೆಚ್ಚು ಮಾಡ್ತಾರ. ಆಸೆ ಗುರ್ತೈತಿ ನಮಗ್. ನೀವ್ ಹೇಳೋದ ಆಸೆ ಹಚ್ತಾರ ಮುಂದೆ ಯಾರು ಕರ್ಕೋದಿಲ್ಲ.
ಮತ್ ಅದ್ರ ಸ್ಮೆಲ್ದಿಂದ ನಮ್ಗ ಪರಿಸರ ಕೆಡ್ತೈತಿ. ನಾವ್ ಊರ್ ಕೇಳ್ಬೇಕಾಗ್ತೈತಿ. ಮತ್ತೆ 4 ಎಕರೆ ತಗೊಂಡ್ರು 10 ಎಕರೆ ತಗೊಂಡ್ರ ಬಡ್ಡಿ ತಗೋತಾರೋ ನಾವೇನ್ ಊರ್ ಕೇಳೋಣ? ಈಗ ನಿರಾಶೆದಾಗ ಕೇಳೋಣ ಹೇಳ್ರಲ್ಲ. ಇದ ನಮ್ದು ಲಾಸ್ಟ್ ನೋಡ್ರಿ. ಇದ ಕಂಪನಿ ಅವ್ರ ಏನ್ ಸರ್ ಇರ್ಲಿಲ್ಲ ಅಂದ್ರೆ ನಾವು DC ಗೆ SP ಗೆ ಕೊಟ್ಟು ಗೌರ್ಮೆಂಟ್ ಲೆವೆಲ್ ತಕ ಬೆಂಗಳೂರು ತಕ ಹೋರಾಟ ಮಾಡಕ್ ನಾವು ಸಿದ್ಧ. ಆರ ಬಿಡುದಿಲ್ಲ. ಇದ ಎಚ್ಚರಿಕೆ. ಯಾವ್ದೇ ಕಂಪನಿ ಬರೋದಿಲ್ಲ ಇಲ್ಲಿ. ಇದು ಒಂದೇ ಆತಲ್ಲ. ಈ ಜಮೀನು ಯಾವ ಬೆಳೆ ಮಾಡ್ಕೊತಾರೆ? ಶೇಂಗಾರೆ, ಕಬ್ಬ, ತರಕಾರಿ ಅಲ್ಲಿ ನಮ್ಮ ಬೆಳಗಾವದಾಗ ಹೈಯೆಸ್ಟ್ ಫಸ್ಟ್ ನಂಬರ್ ಬಾಜಿ ಹೋಗೋದಂದ್ರೆ ಮಾಸ್ತಿ ಹೊಳಿದ್ರಿ. ಕಬ್ಬು, ತರಕಾರಿ, ಶೇಂಗಾ. ಅವ್ರ ಗಮನಕ್ಕೆ ಇರ್ಬೇಕು, ತಗೊಳ್ಳೋರು ಗಮನಕ್ಕೆ ಇರ್ಬೇಕು. ಏನಪ್ಪಾ ಅಂತಂದ್ರ ಕೃಷಿ ಫಲವತ್ತತೆ ಆದಂತ ಭೂಮಿಯನ್ನ ಯಾವುದೇ ಕಂಪನಿ ತಗೊಳಕ್ ಗೌರ್ಮೆಂಟ್ ಅನುಮತಿ ಇಲ್ಲ. ಮತ್ ಆ ಏರಿಯಾದಾಗ 80% ರೈತರ ಒಪ್ಪಿಗೆ ಇದ್ರೆ ಮಾತ್ರ ಕಂಪನಿ ಬರ್ಬೋದು ಅಲ್ಲಿ. ಇಲ್ಲಿ 10% ರೈತರು ಒಪ್ಪಿಗೆ ಇಲ್ಲ, ಒಬ್ರದು ಒಪ್ಪಿಗೆ ಇಲ್ಲ, ಎಲ್ಲಾರ್ದು ಸಂಪೂರ್ಣ ವಿರೋಧ ಐತೆ. ಇಂಥದ್ರೊಳಗ ಇವರು ಸ್ವಂತ ದಲ್ಲಾಳಿ ಮಾಡಿ ಸ್ವಂತ ವೈಯಕ್ತಿಕ ಆಶಯಕ್ಕೋಸ್ಕರ ಇಟ್ಟ ರೈತರನ್ನ ಬಲಿ ಕೊಡೋದು ಬಹಳ ವಿರೋಧ. ಮತ್ತೆಲ್ಲಾ ರೈತರ ಮಕ್ಳು ಇವತ್ತೆಲ್ಲ ಸೇರಿದಾರಲ್ಲ, 100 ಜನಗಟ್ಲೆ. ಮುಂದಿನ ದಿನಮಾನಗಳಲ್ಲಿ 1000 ಗಂಟೆ ಜನ ಸೇರಿ DC ಆಫೀಸ್ ಆಗ SP ಆಫೀಸ್ ಮುಂದ ನಿರಂತರ ಧರಣಿ ಮಾಡಿ ಯಾವುದೇ ರೀತಿ ಕಂಪನಿಗಳು ಬರ್ಲಿಕ್ಕೆ ಇಲ್ಲಿ ಅನುಕೂಲ ಮಾಡೋದಿಲ್ಲ. ಅದನ್ನ ತಾವು ದಯವಿಟ್ಟು ಪ್ರೆಸ್ನವರು ಕಂಪನಿಯವರಿಗೆ ಆಗ್ಲಿ ಆ ದಲ್ಲಾಳಿಗಳಿಗಾಗ್ಲಿ ಬೇಗನೆ ಮುಟ್ಸುವಂತ ಪ್ರಯತ್ನ ಮಾಡ್ಬೇಕು. ಪೊಲೀಸ್ ಇಲಾಖೆಯವರು ಸಹ ಅವ್ರು ಯಾರದಾರ ಅವ್ರನ್ನ ಕರೆಸಿ ಅವ್ರನ್ನ ಮಾಹಿತಿ ತೆಗೆದುಕೊಂಡು ಅವ್ರನ್ನ ಇಲ್ಲೇ ಬಂದ್ ಮಾಡಿದ್ರೆ ಎಲ್ಲ ಮುಂದಿನ ದಿನಮಾನಗಳಲ್ಲಿ ಪರಿಸ್ಥಿತಿ ಶಾಂತವಾಗಿರ್ತವೆ. ಅಕಸ್ಮಾತ್ ಇದನ್ನ ಇಲ್ಲಿಗೆ ಬಿಟ್ರ ಮುಂದೆ ಬಾಳ ಪರಿಸ್ಥಿತಿ ಬಿಡಕಾಸ್ತೈತಿ. ನಮ್ಮ ಜಿಲ್ಲೆ ಒಳಗ ಒಂದ್ ಮಾದರಿ ಗ್ರಾಮ, ಪುನರ್ವಸತಿ ಗ್ರಾಮ. 50 ವರ್ಷ ಆಗಿ ನಾವು ಮುನ್ಗಡೆ ಆಗಿ ಇಲ್ಲಿ ಬಂದು ಕಲ್ಲ ಕಂಟಿ ತೆಗೆದು ಈಗ ಭೂಮಿ ಮಾಡ್ಕೊಂಡು ಈಗ ಜಸ್ಟ್ ಉಣ್ಣಾಕ ಒಂದ್ 5-6 ವರ್ಷ ಆತ್ ನಾವ್ ಈಗ ಉಣ್ತಾ ಇದೀವಿ.